Welcome back to my YouTube channel. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಆವಾಗಲೇ ಹೇಳ್ದಂಗೆ ಇವತ್ತು ಶಿವರಾತ್ರಿ ಸ್ಪೆಷಲ್ಲು ಆ್ಯಂಡ್ ಗಂಗೆ ಪೂಜೆ ಇದೆ ಇವತ್ತು. ಆ್ಯಂಡ್ ಅದಕ್ಕೂ ಮುಂಚೆ ನಾವು ಏನು ಡೆಕೋರೇಷನ್ ಮಾಡ್ತಾಯಿದ್ದೀವೋ ಅದ್ರದ್ದು ನಿಮಗೆ ವ್ಲಾಗ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಇದು ಸೆಕೆಂಡ್ ವ್ಲಾಗು. ಸೊ ನೋಡಿ, ಆಲ್ರೆಡಿ ಅಲ್ಲಿ ಡೆಕೋರೇಷನ್ ಕಂಪ್ಲೀಟ್ ಆಗಿದೆ. ಸೊ ಮುಂದೆ ಎಲ್ಲ ದೇವರು ಇಡಬೇಕಲ್ಲಿ. ಅಲ್ಲಿ ಮುಂದೆ ದೇವ್ರು ಇಟ್ಟಾದ್ಮೇಲೆ ಇನ್ನು ಹೋಮಕ್ಕೆಲ್ಲ ರೆಡಿ ಮಾಡಬೇಕು. ಸೊ ಹೋಮ ಎಲ್ಲ ರೆಡಿ ಮಾಡೋದು ಇನ್ನು ಸಂಜೆ ಆಗುತ್ತೆ. ಸೊ ಇವಾಗ ಟೈಮು ಹತ್ರ 4:15 ಆಗಿದೆ. ಸೊ 4:15 ಆಗಿದೆ. ಒಂದು 5:30-6 ಗಂಟೆಗೆ ಗಂಗೆ ಪೂಜೆಗೆ ಹೊರಡಬೇಕು. ಅದಾದಮೇಲೆ ಗಣೇಶ ಹೋಮ ಎಲ್ಲ ಇರುತ್ತೆ. ಸೊ ನೋಡಿ, ಎಲ್ಲ ಹುಡುಗರುಗಳೆಲ್ಲ ರೆಡಿ ಆಗಿದೆ. ಸೊ ಎಲ್ಲ ಹುಡುಗರೆಲ್ಲ ಫುಲ್ಲು ರೆಡಿಯಾಗಿ ಕಾಯ್ತಾ ಇದ್ದಾರೆ ನೋಡಿ ಇಲ್ಲಿ. ಸೊ ಮುಂದೆ ತೋರಣ ಕಟ್ಟೋಕ್ಕೆ ಸೊ ಪಾಪ ತುಂಬ ಕಷ್ಟಪಟ್ಟಿದ್ದಾನೆ ಬೆಳಗ್ಗೆಯಿಂದ. ನೋಡಿ ಈ ಥರ ಬರುತ್ತೆ ಗೈಸ್ ಮುಂದೆ. ಸೊ ಇದನ್ನೇ ನಾವು ಹೇಳಿದ್ದು, ಲಗೇಜ್ ಆಟೋದಲ್ಲಿ ತಗೊಂಡು ಇಲ್ಲಿ ಬರಬೇಕು ಅಂತ ಹೇಳಿದ್ದು ಇದೇನೆ. ಸೊ ನೋಡಿ ಈ ಥರ ಬಂದಿದೆ. ಸೊ ಇನ್ನು ತುಂಬ ಕೆಲಸ ಇದೆ. ಇನ್ನು ಮುಂದೆ ಅಲ್ಲಿ ಬಾಳೆಕಂಬ ಎಲ್ಲ ಕಟ್ಟಬೇಕು. ನೋಡಿ ಇವಾಗ ಬಂದವನೇ ಗೈಸ್. ಅವನು ಏನಂತ ಗೊತ್ತಾ, ನಾನು ಶನಿವಾರ ಬೆಳಗ್ಗೆನೇ ಉಂಡ್ಬಿಡ್ತೀನಿ, ಮಾರ್ಕೆಟ್ಗೆಲ್ಲ ಹೋಗೋಣ, ಜೊತೆಯಲ್ಲಿ ಒಟ್ಟಿಗೆ ಹೋಗೋಣ ಬರೋಣ ಅಂತ ಅಂದಿದ್ದೆ. ನೋಡಿದ್ರೆ ಇವಾಗ ಬರ್ತಾವನೆ. ಪಾಪ ಫೋನ್ ಬೇರೆ ಮಾಡೋನೆ. ಅವ್ನು ನನ್ನ ಫೋನ್ ಚಾರ್ಜ್ ಹಾಕ್ಬಿಟ್ಟಿದೆ, ಫೋನ್ ಎತ್ತಕ್ಕಾಗಿಲ್ಲ. ಇವಾಗ ಫೋನ್ ಮಾಡ್ದ, ಬಂದವನೆ. ನೋಡಿ ಈ ಥರ ಇದೆ. ನೋಡೋಣ ಮುಂದೆ. ಸೊ ಗೈಸ್, ಆಲ್ರೆಡಿ ಮುಂದೆಗಡೆ ಎಂಟ್ರೆನ್ಸಲ್ಲಿ ಬ್ಯಾನರ್ ಕಟ್ಟೋಕ್ಕೆ ಸೊ ಫ್ಲವರ್ ಡೆಕೋರೇಷನ್ ಎಲ್ಲ ನಡೀತಾ ಇದೆ. ಸೊ ನೋಡಿ ಯಾರು ಏನೇನು ಏನು ದೊಡ್ಡ ಆರ್ಡರ್ ಈ ಆರ್ಡರ್ ಎಲ್ಲ ಮಾಡಲ್ಲ. ಅವನು ಯಾವಾಗ ದೊಡ್ಡ ಆರ್ಡರ್ ಮಾಡೋದು. ಓಕೆ, ದೇವಸ್ಥಾನಕ್ಕೋಸ್ಕರ ಕರೆದಿರೋದಕ್ಕೆ ಬಂದು ಚಿಕ್ಕ ಆರ್ಡರ್ ಮಾಡ್ತಾರೆ. ಓ ಅದಕ್ಕೆ ನೋಡಿ ತಂಬಿ ಅನ್ನೋರು ಬಂದ್ಬಿಟ್ಟು ದೊಡ್ಡ ಆರ್ಡರ್ ಮಾಡೋರವರು. ಬಟ್ ಇವಾಗ ಚಿಕ್ಕ ಆರ್ಡರ್ ಮಾಡೋಕ್ಕೆ ಬಂದಿದ್ದಾರೆ. ಏನೋ ಮಾಡಿಕೊಡ್ತಾ ಇದ್ದಾರೆ. ನೋಡೋಣ ಹೆಂಗೆ ಬರುತ್ತೆ ಲಾಸ್ಟ್ ಫೈನಲಿಗೆ ಅಂತ. ಇದೆ ಫ್ಲವರ್ಸು. ಏನೋ ನಾವು ಕರೆಯೋದೇ ತಂಬಿ ಅಂತಪ್ಪ. ಮತ್ತೆ ಇವಾಗ ಹೇಳು ನೀನು ಒರಿಜಿನಲ್ ಹೆಸರೇನು ಅಂತ. ಬೇಡವಾ? ಆಯ್ತು ಬಿಡು. ಸೊ ನೋಡಿ ಗೈಸ್, ನಾನು ಹೇಳದ್ನಲ್ಲ ಮುಂದೆ ಫ್ರಂಟ್ ಎಂಟ್ರೆನ್ಸಿಗೆ ಡೆಕೋರೇಷನ್ ಅಂದ್ಬಿಟ್ಟು. ಸೊ ಇದೇ ಫೋಟೋ ಮುಂದೆ ಎಂಟ್ರೆನ್ಸಲ್ಲಿ ಬರೋದು. ಸೊ ಅದಕ್ಕೆ ಹಿಂಗೆ ಸುತ್ತ ಫ್ಲವರ್ ಡೆಕೋರೇಷನ್ ಮಾಡೋ ಥರ. ಸೊ ತುಂಬ ಚೆನ್ನಾಗಿರುತ್ತೆ. ಫುಲ್ ಕಂಪ್ಲೀಟ್ ಆದಮೇಲೆ ನೋಡೋಣ ಹೆಂಗಿರುತ್ತೆ ಅಂತ. ಹಂಗೆ ಇಲ್ಲಿ ಮುಂದೆ ಇನ್ನೂ ಅಲಂಕಾರ ನಡೀತಾ ಇದೆ. ಸೊ ಅದು ಫುಲ್ ಕಂಪ್ಲೀಟ್ ಆದಮೇಲೆ ಚೆನ್ನಾಗಿರುತ್ತೆ. ಆ್ಯಂಡ್ ನೋಡಿ ಇದು ಸೌದೆ ಎಲ್ಲ ಬಂದಿದೆ. ಸೊ ಸೌದೆ ಬಂದ್ಬಿಟ್ಟು ನಾಳೆ ಕೊಂಡ ಅಂತ ಹೇಳಿದೆ ನೋಡಿ. ಸೊ ನಾಳೆ ಕೊಂಡ, ಅದಕ್ಕೆ ಸೌದೆನೂ ಬಂದಿದೆ ಆಲ್ರೆಡಿ. ಸೊ ಎಲ್ಲ ಪ್ರಿಪ್ರೇಷನ್ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಸೊ ನೋಡಿ ಇದೇ ಜಾಗದಲ್ಲಿ ನಾಳೆ ಕೊಂಡ ಇರುತ್ತೆ. ಸೊ ಬನ್ನಿ ಎಂಟ್ರೆನ್ಸಿಗೆ ಕರ್ಕೊಂಡು ಹೋಗ್ತೀನಿ. ಸೊ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಅಂತ ಹೇಳಿದ್ದೆ ಅಲ್ವಾ, ತೋರಿಸ್ತೀನಿ ಬನ್ನಿ ಹೋಗೋಣ. ಮೋಡಿ ಮಾಡೋನು ಐಕ್ಳು ಇವನಂದ್ರೆ ಸಾಯ್ತವೆ. ನೋಡ್ತಾ ನೋಡ್ತಾ ಎಲ್ಲೋ ತುಳಸಿ ಕೋಮಲವೇಣಿ ನೀರವರ್ಣನಾರಾಣಿ ನಿತ್ಯ ಕಲ್ಯಾಣಿ ಏಳಮ್ಮ ತುಳಸಿ ಕೋಮಲವೇಣಿ ನೀರವರ್ಣನಾರಾಣಿ. ನಮ್ಮ ಬಾಯ್ಸು ಎಲ್ಲರಿಗೂ ಪಾಪ ಟೀ ಅರೇಂಜ್ ಮಾಡಿದ್ದಾರೆ. ಏನು ರಾಜು? ದೇವನಹಳ್ಳಿ ಏರ್ಪಟ್ ಪಕ್ಕ 25 ಎಕರೆ ಜಮೀನ್ ಐತೆ, 2 ಕಾರ್ ಐತೆ, 2 ಬೈಕ್ ಐತೆ. ಎಲ್ಲರಿಗೂ ಟೀ ಅರೇಂಜ್ ಮಾಡ್ಕೊಂಡು ನೋಡಿ ಪಾಪ ಹುಡುಗಿ ತಗೊಂಡು ಹೋಗ್ತಾವನೆ. ಸಾರಿ ಬೇಜಾರು ಮಾಡ್ಕೊಬಿಡಿ, ಅಶೋಕ ಮುಚ್ಚಿದೆ. ಅದಕ್ಕೆ ಸುಲ್ತಾನ್ ಹೋಗೋದ ಅಂದ್ರೆ ಶಾಂತು ಬೈ ಗಾಡಿ ಕೊಡ್ತಾ ಇಲ್ಲ. ಗಾಡಿ ಅರೇಂಜ್ ಆದ್ಮೇಲೆ ಹಾಲು ತಂದು ಕೊಡ್ತೀನಿ ಎಲ್ಲರಿಗೂ. ಸೊ ಅದಕ್ಕೆ ಇವಾಗ ಎಲ್ಲರಿಗೂ ಟೀ ಕೊಡ್ತಾ ಇದೆಯಾ? ಹಿಂಗೂ ಟೀನಾ? ಥ್ಯಾಂಕ್ಸ್ ವಿನಯ್.
ಬನ್ನಿ ಗೈಸ್ ಟೀ ಕುಡಿಯೋಣ. ಟೀ ಕುಡಿದಾದ್ಮೇಲೆ ಅದು ಡೆಕೋರೇಷನ್ ಕಂಪ್ಲೀಟ್ ಆದಮೇಲೆ ತೊಗೊಂಡೋಗಿ ಅಲ್ಲಿ ಎಂಟ್ರೆನ್ಸಲ್ಲಿ ಕಟ್ಟಬೇಕು. ಸೊ ಅದಾಗಿದ ತಕ್ಷಣ ಟಕ್ ಅಂತ ನೆಕ್ಸ್ಟು ಗಂಗೆ ಪೂಜೆಗೆ ಎಲ್ಲ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಹೊರಡೋಣ. ಅಂಟಿಲ್ ಕೀಪ್ ವಾಚಿಂಗ್. ಪಾಪ ಇಲ್ಲೆಲ್ಲೂ ಟೀ ಸಿಕ್ಕಿಲ್ಲ ಅಂದ್ಬಿಟ್ಟು ಎಲ್ಲ ದೂರ ಹುಡಿಕೊಂಡು ಹೋಗ್ಬಿಟ್ಟವನೆ ಗೌರಿಪಾಳೆ. ಅದಕ್ಕೆ ಅವ್ನು ಶಾಂತು ಗಾಡಿ ಎತ್ಕೊಂಡು ಹೋಗ್ಬಿಟ್ಟವನೆ ಶಾಂತು ಗಾಡಿ, ಅದಕ್ಕೆ ಬೈಸ್ಕೊಂತವನೆ. ಪಾಷಾ ಪಾರ್ ಅಂತ ಬರ್ತಾವ್ ನೋಡಿ ಗೈಸ್. ಸೊ ಅಲ್ಲಿ ಹೋಗ್ಬಿಟ್ಟು ಲೈಟ್ ಆನ್ ಮಾಡ್ಬಿಟ್ಟು ಬಂದ್ಬಿಟ್ಟ ಕರೆಂಟ್ ಕಂಬದಲ್ಲಿ. ಅದಕ್ಕೆ ಧೈರ್ಯವಾಗಿ ಓಡ್ಬಿಡುವಾಗ ಇಲ್ಲಿ ದೇವರಿಗೆ ಅಲಂಕಾರ ಎಲ್ಲ ನಡೀತಾ ಇದೆ. ಅಲಂಕಾರ ಇನ್ನು ಟೈಮ್ ಹಿಡಿಯುತ್ತೆ ಅನ್ಸುತ್ತೆ, ನೋಡೋಣ. ಇವ್ರು ಹುಡುಗರುಗಳಂತೂ ಫುಲ್ ಭಯಂಕರವಾಗಿ ರಚಿಕೆದ್ ಬಿಟ್ಟಿದ್ದಾರೆ ಗೈಸ್. ಅದು ಬಿಟ್ಟು ಬೇರೆ ಹೇಳೋ, ಮುಂದಕ್ಕೆ ಹೇಳೋ, ಡೈಲಾಗ್ ಹೇಳೋ. ಡೈಲಾಗ್ ಹೇಳು ಬೇರೆ, ಆಮೇಲೆ ಹಾಂ ಹೇಳು. ಇವಾಗ ಇವನೊಂದು ಮ್ಯಾಜಿಕ್ ಮಾಡ್ತಾನೆ, ನೋಡ್ಕೊಳ್ಳಿ ಹಂಗೆ. ವಾವ್, ಹೇಗೆ ಮ್ಯಾಜಿಕ್ಕು ಇದೆ. ಸೊ ನೋಡಿ ಫುಲ್ಲು ಲೈಟಿಂಗ್ಸ್ ತುಂಬ ಬಿಟ್ಟಿದೆ ಇಡೀ ರೋಡೆಲ್ಲ, ಕ್ರೇಜಿ ಇದೆ ನೋಡಿ ಗೈಸ್. ನಿಮ್ಮ ಅಚ್ಚುಮೆಚ್ಚಿನ ಗೌಡ್ರ ಹುಡುಗ ದರ್ಶನ್ ಎಂಥ ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ. ನೋಡಿ ರೋಡೆಲ್ಲ ನೀಟಾಗಿ ಲೆವೆಲ್ ಆಗಿರಲಿ ಅಂದ್ಬಿಟ್ಟು ಸಿಮೆಂಟ್ ಮಣ್ಣು ಹಾಕ್ತಾ ಇದ್ದಾನೆ. ಒಳ್ಳೆ ಹುಡುಗ. ಯಾವ ಸುಲ್ತಾನು? ಹ್ಞೂ ಏನಾಯ್ತು? ಗೋರಿಪಳ್ಳಿ ಕಿನಕ್ಕೆ ಹೋದೆ ಅಷ್ಟು ದೂರ. ಅಶೋಕದಲ್ಲಿ ಮುಚ್ಬಿಡಿದ್ ಭಯ. ಗೋರಿಪಳ್ಳಿ ಹೋಗ್ತಂದ್ರೆ ಇಷ್ಟು ಕೊಟ್ಬಿಡ್ಬೇಕಂತೆ 20 ಜನಕ್ಕೆ, ಎಲ್ಲ 20 ಜನಕ್ಕೆ. ಡೆಕೋರೇಷನ್ ಅವ್ರಿಗೆ ಟೀ ಇಲ್ಲ, ಬಾದಾಮ್ ಅದು. ಸೊ ಈವ್ನಿಂಗು ಗಂಗೆ ಪೂಜೆ ಇರುತ್ತೆ ಅಂದ್ಬಿಟ್ಟು ಇವಾಗ ಗಂಗೆ ಪೂಜೆಗೆ ಬಂದಿದ್ದೀವಿ ಆಲ್ರೆಡಿ. ಹೊರಗಡೆ ಹೋಗಿ ತೋರಿಸ್ತೀನಿ ಯಾವ ಥರ ಪೂಜೆ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು. ಯೂಶ್ವಲಿ ಗಂಗೆ ಅಂತ ಅಂದರೆ ನೀರು. ಸೊ ಅದನ್ನು ಪೂಜೆ ಮಾಡಿ ಕಳಶ ಎಲ್ಲ ರೆಡಿ ಮಾಡಿಕೊಂಡು ದೇವಸ್ಥಾನಕ್ಕೆ ತೊಗೊಂಡೋಗ್ತಾರೆ. ಸೊ ಯಾವ ಥರ ಅಂತ ತೋರಿಸ್ತೀನಿ, ಬನ್ನಿ ಒಳಗೆ. ಲೆಟ್ಸ್ ಗೋ. ನೋಡಿ ಎಲ್ಲ ಆಲ್ರೆಡಿ ಇದ್ದಾರೆ ಇಲ್ಲಿ. ಎಲ್ಲರೂ ಆದ್ಮೇಲೆ ಬಂದ್ರು ಇವರು. ಮಾತ್ರ ಆಂಟಿ ಟಮಟೆ ನಿಮ್ಮ ಮೈಕ್ಲಾ ಏನ್ರಪ್ಪ.
ಸೊ ಗಾಯ್ಸ್, ಇದಾಗಿತ್ತು ಇವತ್ತಿನ 2ನೇ ವ್ಲಾಗ್, ಶಿವರಾತ್ರಿ ಸ್ಪೆಷಲ್ಲು. ಸೊ ಆ್ಯಕ್ಚುಲಿ ನಾನು ಹೇಳ್ದಂಗೆ ಗಂಗೆ ಪೂಜೆ ಮತ್ತು ನಾವು ಮಾಡೋ ಡೆಕೋರೇಷನ್ನು ಮತ್ತು ಅಲಂಕಾರ ಎಲ್ಲ ತೋರಿಸ್ತೀನಿ ಅಂತ ನಾನು ಹೇಳಿದ್ದೆ. ಸೊ ಅದೇ ಥರ ಎಲ್ಲ ನೋಡಿದ್ದೀರಾ, ನಿಮಗೂ ಖುಷಿಯಾಗಿದೆ ಅಂತ ಅಂದ್ಕೊಂಡಿರ್ತೀನಿ. ಸೊ ನೋಡಿ, ಇದೆ ಆ್ಯಕ್ಚುಲಾಗಿ ಹೊರಗಡೆ ಮಾಡಿರೋ ಡೆಕೋರೇಷನ್ನು. ಸೊ ಫೈನಲಿ ತೋರಿಸ್ಬೇಕು ಅಂತ ಅನಿಸ್ತು. ಸೊ ಹಾಗಾಗಿ ತೋರಿಸ್ದೆ. ಸೊ ಆ್ಯಂಡ್ ಇದೇ ಥರ ನೆಕ್ಸ್ಟು ನಾಳಿನ ವ್ಲಾಗಲ್ಲಿ ನೀವು ಇನ್ನೊಂದು 2ನೇ ಹೋಮ ನೋಡ್ತೀರಾ. ಆಗಲೇ ಅದಕ್ಕೂ ಪ್ರಿಪ್ರೇಷನ್ಸ್ ಎಲ್ಲ ನಡೀತಾ ಇದೆ. ಸೊ ನಮ್ಮ ಭಟ್ರು ನಾಳೆಗೆ ಅಡುಗೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಆಲ್ರೆಡಿ. ಸೊ ಅದೇ ಥರ ನಾಳೆನೂ ಒಳ್ಳೆ ವ್ಲಾಗ್ ಇರುತ್ತೆ, ನೀವು ನೋಡಿ ಖುಷಿ ಪಡಬೇಕು. ಸೊ ಅಂಟಿಲ್ ಕೀಪ್ ವಾಚಿಂಗ್, ಥ್ಯಾಂಕ್ ಯು ಸೋ ಮಚ್. ನೋಡಿ ಇವನೊಬ್ಬ ಹೆಂಗಾಡ್ತಾನೆ. ಎರೇಸರ್ ಗೊತ್ತಿಲ್ವ ಅದು? ಗೈಸ್, ಓಕೆ ಗೈಸ್, ಸೊ ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಲವ್, ಕೀಪ್ ಸಪೋರ್ಟಿಂಗ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.